ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಕರುಣೆ ಇಲ್ಲದೆ ಮಾಯೆ ಬಿಡದು, ಗುರು ಕರುಣೆ ಇಲ್ಲದೆ ಮರವೇ ಬಿಡದು, ಗುರು ಕರುಣೆ ಇಲ್ಲದೆ ಕರ್ಮ ನಾಶವಾಗದು, ಗುರು ಕರುಣೆ ಇಲ್ಲದೆ ಮಾನವ ಮಹಾದೇವನಾಗನು ನೋಡ ಮೃಡಗಿರಿ ಅನ್ನದಾನೀಶ. ಮೃಡಗಿರಿಯ ಚಿಜ್ಯೋತಿ ಎನ್ನ ಆರಾಧ್ಯ ದೈವ, ನಡೆದಾಡುವ ದೇವರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಶಿವಯೋಗಿಗಳವರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಶ್ರೀಮಠದ ಉತ್ತರಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಎಲ್ಲ ಶರಣ ಪ್ರಮಥರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ವಂದಿಸುತ್ತಾ, ನಮ್ಮ ಶ್ರೀಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಆಯೋಜಿಸಿರುವ ಮಹಿಳೆಯರ ಬೆಳವಣಿಗೆಯಲ್ಲಿ ಶರಣೆಯರ ಸಂದೇಶ ಮತ್ತು ಶ್ರೀಗಳ ವಚನಾಮೃತ ಉಪನ್ಯಾಸ ಕಾರ್ಯಕ್ರಮವನ್ನು ಅಂತರ್ಜಾಲದಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಗುರು ಹಿರಿಯರಿಗೂ, ಸಹೋದರ ಸಹೋದರಿಯರಿಗೂ, ಈ ಕಾರ್ಯಕ್ರಮದ ಸಂಚಾಲಕರಿಗೂ, ಅಕ್ಕನ ಬಳಗದ ಸಹೋದರಿಯರಿಗೂ ಶರಣು ಶರಣಾರ್ಥಿ. ವೇದ ಉಪನಿಷತ್ ಕಾಲಗಳ ನಂತರ ಭಾರತೀಯ ಸಮಾಜದಲ್ಲಿ ಸ್ತ್ರೀಯನ್ನ ಕಡೆಗಣಿಸುತ್ತಾ ಬಂದಿರುವುದಕ್ಕೆ ಇತಿಹಾಸವೇ ಸಾಕ್ಷಿಯಾಗಿದೆ. ದೀರ್ಘಕಾಲದಿಂದ ಶೋಷಿತಳಾಗಿದ್ದ ಸ್ತ್ರೀಗೆ ಪುರುಷ ಪ್ರಧಾನವಾಗಿದ್ದ ಈ ಸಮಾಜದೊಳಗೆ ಸಮಾನ ಅವಕಾಶವನ್ನ ಕಲ್ಪಿಸಿಕೊಟ್ಟವರು 12ನೇ ಶತಮಾನದ ಶಿವಶರಣರು. ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಆಕೆಗೆ ಮುಕ್ತ ಅವಕಾಶಗಳನ್ನು ಕೊಟ್ಟವರು 12ನೇ ಶತಮಾನದ ಶಿವಶರಣರು. ಹಾಗಾದರೆ ಶರಣರು ಅಂದರೆ ಯಾರು? ಯಾರಿಗೆ ನಾವು ಶಿವಶರಣರು ಅಂತ ಕರಿಬೇಕು ಅಂದರೆ, ಶಿವನಲ್ಲಿ ಮೊರೆ ಹೊಕ್ಕು, ಶಿವನನ್ನು ಇಷ್ಟಲಿಂಗ ರೂಪದಲ್ಲಿ ಪೂಜಿಸಿ, ಶಿವನಲ್ಲಿ ಮೊರೆ ಹೊಕ್ಕು, ಶಿವನನ್ನು ಇಷ್ಟಲಿಂಗ ರೂಪದಲ್ಲಿ ಪೂಜಿಸಿದ ಕೈಗಳಿಂದ ಏನನ್ನೂ ಬೇಡದೆ ದುಡಿದು ದಾಸೋಹ ಮಾಡುವವರಿಗೆ ಶರಣರು ಅಂತ ಕರೀತಾರೆ. ಅಂತಹ ಶರಣರ ಒಂದು ದೊಡ್ಡ ಸಮೂಹವೇ 12ನೇ ಶತಮಾನದಲ್ಲಿ ನೆರೆದಿತ್ತು. ತಮ್ಮ ಅರಿಷಡ್ವರ್ಗಗಳನ್ನು ಮೀರಿ ಲಿಂಗಾಂಗ ಯೋಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಮಾತ್ರ ನಾವು ಶರಣರು ಅಂತ ಕರಿಬೇಕು. ಇಂತಹ ಶರಣರ ಒಂದು ದೊಡ್ಡ ಸಮೂಹವೇ 12ನೇ ಶತಮಾನದಲ್ಲಿ ನೆರೆದಿತ್ತು. ಹೀಗಾಗಿ 12ನೇ ಶತಮಾನವನ್ನ ಶರಣರ ಸುವರ್ಣ ಯುಗ, ಅವಿಸ್ಮರಣೀಯ ಯುಗ ಅಂತ ಹೇಳಿ ಕರೆದ್ರು. ಇಂತಹ ಶರಣರು ತೋರಿದ ಔದಾರ್ಯದಿಂದಾಗಿ ಮಹಿಳೆ ಸಮಾಜದಲ್ಲಿ ನಿರ್ಭೀತಳಾಗಿ, ಸ್ವತಂತ್ರಳಾಗಿ ತನ್ನ ಅಭಿಪ್ರಾಯಗಳನ್ನು ಇನ್ನೊಬ್ಬರೊಂದಿಗೆ ಮುಕ್ತವಾಗಿ ಹಂಚಿಕೊಂಡಳು. ಇದರ ಪ್ರತಿಫಲವಾಗಿ ಮುಂದೆ ಅನುಭವ ಮಂಟಪದಲ್ಲಿ ಒಂದು ದೊಡ್ಡ ಶರಣರ ಸಮೂಹವೇ ಮೆರೆದದ್ದು ನಾವೆಲ್ಲರೂ ನೋಡ್ತೀವಿ. ಅನುಭವ ಮಂಟಪದಲ್ಲಿ ಮಹಿಳೆಯರು, ಶರಣೆಯರೆಲ್ಲರೂ ತಮ್ಮ ಅನುಭವಗಳಿಗೆ, ಅಭಿಪ್ರಾಯಗಳಿಗೆ ಬರವಣಿಗೆಯ ರೂಪವನ್ನು ಕೊಟ್ಟು ವಚನಗಳನ್ನು ಬರೆದರು. ಆ ವಚನಗಳನ್ನು ರಾಗಬದ್ಧವಾಗಿ ಹಾಡಿದರು. ಅವುಗಳನ್ನು ಕಾವ್ಯಮಯವಾಗಿ ಹಾಡಿದರು. ಇಂತಹ ಶ್ರೇಷ್ಠ ವಚನಗಾರ್ತಿಯರಲ್ಲಿ, ಇಂತಹ ಅಪೂರ್ವ ಸಾಧನೆಗೈದ ಶರಣೆಯರಲ್ಲಿ ಅಗ್ರಗಣ್ಯರಲ್ಲಿ ಶ್ರೀ ನೀಲಾಂಬಿಕೆ ತಾಯಿ ಕೂಡ ಒಬ್ಬರು. ನೀಲಾಂಬಿಕೆ ತಾಯಿ ಸಮಾನತೆಯ ಹರಿಕಾರ, ವಿಶ್ವಗುರು ಬಸವಣ್ಣರವರ ಧರ್ಮಪತ್ನಿ. ಲಿಂಗ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಎಂಬ ನಿಲುವಿನಂತೆ ಬಾಳಿ ಬೆಳಗಿದ ಸಾಕ್ಷಾತ್ ಮಹಾದೇವನೇ ಆದ ಶರಣ ಗುರು ದಂಪತಿಗಳು ಬಸವಣ್ಣ ಮತ್ತು ನೀಲಾಂಬಿಕೆ ತಾಯಿ. ನಾನಿಂದು ನೀಲಾಂಬಿಕೆ ತಾಯಿಯ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೇನೆ. ಶರಣರು ಎಂದೂ ಕೂಡ ತಮ್ಮ ಬಗ್ಗೆ ಎಲ್ಲಿ ಹೇಳಿಕೊಂಡವರಲ್ಲ, ತಮ್ಮ ಬಗ್ಗೆ ಪುಸ್ತಕಗಳನ್ನು ಬರೆದಿಟ್ಟಂಥವರಲ್ಲ. ಹೀಗಾಗಿ ಶರಣರ ಚರಿತ್ರೆಗಳನ್ನು ನಾವು ತಿಳಿಬೇಕು ಅಂದರೆ ಅನ್ಯ ಕವಿಗಳ ಕಾವ್ಯಗಳನ್ನು, ಪುರಾಣಗಳನ್ನು ನಾವು ಆಶ್ರಯಿಸಬೇಕಾಗುತ್ತೆ. ಹೀಗೆ ನೀಲಾಂಬಿಕೆ ತಾಯಿಯ ಚರಿತ್ರೆಯನ್ನು ಕೂಡ ನಾವು ಸ್ಪಷ್ಟವಾದ ಚಿತ್ರಣ ನಮಗೆಲ್ಲೂ ದೊರಕೋದಿಲ್ಲ. ಆಕೆಯ ಚರಿತ್ರೆಯನ್ನು ನಾವು ತಿಳಿಬೇಕು ಅಂದರೆ ಅನ್ಯ ಕವಿಗಳ ಕಾವ್ಯಗಳನ್ನು, ಪುರಾಣಗಳನ್ನು ನಾವು ನೋಡಬೇಕಾಗುತ್ತೆ. ನೀಲಾಂಬಿಕೆ ತಾಯಿಯವರನ್ನ ವಿಶಿಷ್ಟ ಪ್ರಮುಖ ಚಿಂತಕಿ, ಅನುಭಾವಿ, ದಿಟ್ಟ ನಿಲುವಿನ ಶರಣೆ ನೀಲಾಂಬಿಕೆ ತಾಯಿ. ನೀಲಾಂಬಿಕೆಯನ್ನ ನೀಲಲೋಚನೆ, ನೀಲಮ್ಮ, ಮಾಯಾದೇವಿ ಎಂಬೆಲ್ಲ ಹೆಸರುಗಳಿಂದ ಆಕೆಯನ್ನ ಕರೆದಿದ್ರು. ನೀಲಾಂಬಿಕೆಯ ಕಾಲ
ಕ್ರಿಸ್ತಶಕ 1161. ನೀಲಾಂಬಿಕೆಯ ತಂದೆ ಸಿದ್ಧರಸರು, ತಾಯಿ ಪದ್ಮಗಂಧಿ. ಸಿದ್ಧರಸರು ಬಿಜ್ಜಳನ ಆಸ್ಥಾನದಲ್ಲಿ ದಂಡಾಧಿಕಾರಿಯಾಗಿ ಕಾರ್ಯ ನಿರ್ವಹಿಸ್ತಿದ್ರು. ಬಿಜ್ಜಳನ ತಂದೆ ಪೇರ್ಮಾಡಿದೇವ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಬೇಗನೆ ತೀರ್ಕೊಂಡಂಥ ಸಂದರ್ಭದೊಳಗ ಅವರ ಹೆಂಡತಿ ಕೂಡ ಪೇರ್ಮಾಡಿದೇವ ಅವರ ಹೆಂಡತಿ ಕೂಡ ಸತಿ ಸಹಗಮನವನ್ನ ಹೊಂದ್ತಾರೆ. ಬಿಜ್ಜಳನ ತಾಯಿ ಸತಿ ಸಹಗಮನವನ್ನ ಹೊಂದಿದ ನಂತರ ಬಿಜ್ಜಳನ ತಮ್ಮ ಕರ್ಣದೇವ ಇನ್ನೂ ಹಸುಗೂಸಾಗಿರ್ತಾನೆ. ಹೀಗಾಗಿ ಕರ್ಣದೇವನನ್ನ ಸಿದ್ಧರಸರು ಮತ್ತು ಪದ್ಮಗಂಧಿಯವರು ಸಾಕಿ ಸಲಹುತ್ತಾರೆ. ನೀಲಾಂಬಿಕೆ ತಾಯಿ ಬಿಜ್ಜಳ ಮತ್ತು ಕರ್ಣದೇವ ಸಹೋದರರಾಗಿ ಬೆಳೀತಾರೆ. ಒಳ್ಳೆ ಸುಸಂಸ್ಕೃತ ರಾಜ ಪರಿವಾರದಲ್ಲಿ ಬೆಳೆದಂಥ ನೀಲಾಂಬಿಕೆ ತಾಯಿ ಎಲ್ಲ ರೀತಿಯ ವಿದ್ಯೆಗಳನ್ನು ಕಲಿತಿರ್ತಾಳೆ. ಇತ್ತ ಬಸವಣ್ಣನವರು ಗಂಗಾಂಬಿಕೆಯವರನ್ನ ವಿವಾಹವಾಗಿ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕ ವೃತ್ತಿಯನ್ನ ಪ್ರಾರಂಭಿಸ್ತಾರೆ. ಬಿಜ್ಜಳನ ಆಸ್ಥಾನದಲ್ಲಿ ಇದ್ದಂಥ ವಿದ್ವಾಂಸರು, ಪಂಡಿತರು ಓದಲಾಗದೆ ಉಳಿದಂಥ ಲಿಪಿಯನ್ನ ಓದಿ ಬಿಜ್ಜಳನಿಗೆ ಅಪಾರವಾದ ನಿಧಿ ಸಂಪತ್ತು ದೊರಕುವಂತೆ ಬಸವಣ್ಣನವರು ಮಾಡ್ತಾರೆ. ಬಸವಣ್ಣನವರಲ್ಲಿರ್ತಕ್ಕಂಥ ಅಗಾಧವಾದ ಪ್ರತಿಭೆ, ಪಾಂಡಿತ್ಯವನ್ನ ನೋಡಿದಂಥ ಬಿಜ್ಜಳ ದೇವ ಬಸವಣ್ಣನವರ ಜೊತೆ ತನ್ನ ಸಂಬಂಧವನ್ನ ಇನ್ನೂ ಗಟ್ಟಿಗೊಳಿಸಬೇಕು, ಇನ್ನೂ ಅವರನ್ನು ನಾನು ಹತ್ರ ಮಾಡ್ಕೋಬೇಕು ಅಂತ ಹೇಳಿ ತನ್ನ ಸಾಕು ತಂಗಿಯಾದ ನೀಲಾಂಬಿಕೆಯವರನ್ನ ಬಸವಣ್ಣನವರಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಬಸವಣ್ಣನವರು ಎಲ್ಲ ಶರಣರ ಒಪ್ಪಿಗೆಯನ್ನ ಪಡೆದು ಎಲ್ಲ ಶರಣರ ಸಮ್ಮುಖದಲ್ಲಿ ನೀಲಾಂಬಿಕೆ ತಾಯಿಯನ್ನ ತಮ್ಮ ಪತ್ನಿಯಾಗಿ ಸ್ವೀಕರಿಸ್ತಾರೆ. ನೀಲಾಂಬಿಕೆ ತಾಯಿಗೆ ಕೂಡ ಬಸವಣ್ಣನವರನ್ನ ವರಿಸುವುದು ತಮ್ಮ ಪೂರ್ವಜನ್ಮದ ಸುಕೃತ ಪುಣ್ಯ ಎಂಬ ಧನ್ಯತಾ ಭಾವನೆಯಲ್ಲಿ ತಾಯಿ ಇರ್ತಾಳೆ. ನೀಲಾಂಬಿಕೆ ತಾಯಿ ಬಸವಣ್ಣನವರನ್ನ ವಿವಾಹವಾದ ನಂತರ ಲಿಂಗಾಂಗ ಯೋಗದಲ್ಲಿ ಸಾಧನೆಯನ್ನ ಮಾಡಿ ಬಸವಣ್ಣನವರನ್ನೇ ತನ್ನ ಗುರುವಾಗಿ, ತನ್ನ ಪತಿಯಾಗಿ, ತನ್ನ ದೇವರಾಗಿ, ತನ್ನ ಇಷ್ಟಲಿಂಗದ ಕುರುಹಾಗಿ ತಾಯಿ ಬಸವಣ್ಣನವರನ್ನ ಕಾಣ್ತಿರ್ತಾಳೆ. ಮುಂದೆ ನೀಲಾಂಬಿಕೆ ತಾಯಿಗೆ ಬಾಲಸಂಗಯ್ಯನೆಂಬ ಮಗ ಹುಟ್ಟುತ್ತಾನೆ. ಬಾಲಸಂಗಯ್ಯ ಅವನು ಬಾಲ್ಯದಲ್ಲಿಯೇ ತೀರಿಕೊಂಡ ಅಂತ ಹೇಳಿ ತಾಯಿಯ ಕೆಲವು ವಚನಗಳಿಂದ ಉಕ್ತಿಗಳಿಂದ ನಮಗೆ ತಿಳಿದು ಬರ್ತೈತಿ. ಮಗನನ್ನ ಕಳ್ಕೊಂಡಂತ ತಾಯಿ ನೀಲಾಂಬಿಕೆ ಪುಷ್ಪ ಬಳಿದು ಸುವಾಸನೆ ದೂರುವ ಮುನ್ನ ಮೊಗ್ಗನ್ನ ಅರ್ಪಿಸಿಕೊಂಡೆಯಾ ದೇವ ಅಂತ ಹೇಳಿ ಪರಿಪರಿಯಾಗಿ ತನ್ನ ನೋವನ್ನ, ಅಳಲನ್ನ ತಾಯಿ ವಚನಗಳ ರೂಪದಲ್ಲಿ ಅವನ್ನ ವ್ಯಕ್ತಪಡಿಸ್ತಾಳೆ. ಈ ನೋವನ್ನ ಮರೆಯಲು, ಮಗನನ್ನ ಕಳ್ಕೊಂಡಂತ ನೋವನ್ನ ಮರೆಯಲು ತಾಯಿ ಬಸವಣ್ಣನವರ ವಿಚಾರ ಕ್ರಾಂತಿಯಲ್ಲಿ, ಧಾರ್ಮಿಕ ಕ್ರಾಂತಿಯಲ್ಲಿ ಸಹಧರ್ಮಿಣಿಯಾಗಿ ಮಹಾಮನೆಯ ಎಲ್ಲ ವ್ಯವಹಾರಗಳನ್ನ ತಾಯಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾಳೆ. ಜಂಗಮರ ಸೇವೆ, ದಾಸೋಹ ಸಿದ್ಧಪಡಿಸುವುದು, ಎಲ್ಲ ಕೆಲಸಗಳನ್ನ ತಾಯಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಶರಣರ ಸಹಕಾರದಿಂದ ತಾಯಿ ನಿರ್ವಹಿಸ್ತಿರ್ತಾಳೆ. ಲಕ್ಷ ಗಣಗಳಿಗೆ ಆಹಾರವನ್ನ ಸಿದ್ಧಪಡಿಸ್ತಕ್ಕಂಥ ತಪೋಶಕ್ತಿ ತಾಯಿ ಹತ್ರ ಇರುತ್ತೆ. ನೀಲಮ್ಮ ತಾಯಿ ಲಕ್ಷ ಗಣಗಳಿಗೆ ಆಹಾರವನ್ನ ಸಿದ್ಧಪಡಿಸೋದು ಅಂದ್ರೆ ಸಾಮಾನ್ಯವಾದ ವಿಷಯವಲ್ಲ. ಈಗ ನಾವು ಯಾರೇ 4 ಜನ ಮನೆಗೆ ಊಟಕ್ಕೆ ಬಂದರೂ ನಾವೆಷ್ಟು ಗಡಿಬಿಡಿ ಮಾಡ್ಕೊತೀವಿ. ಅಂಥದ್ದು ಆಗಿನ ಕಾಲದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ಆಹಾರ ಧಾನ್ಯಗಳನ್ನು ಕುಟ್ಟಿ ಬೀಸಿ ಹಿಟ್ಟು ಮಾಡಿ ಆಹಾರ ಸಿದ್ಧಪಡಿಸ್ತಕ್ಕಂಥ ತಾಯಿಯ ಎಲ್ಲ ಶರಣರನ್ನು ಕರ್ಕೊಂಡು ಸಿದ್ಧಪಡಿಸ್ತಕ್ಕಂಥ ಕಲೆ ಯಾರಿಗೂ ಬರೋದಿಲ್ಲ ಅಂತ ಹೇಳಿ ಶರಣರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ತಾಯಿ ಲಕ್ಷ ಗಣಗಳಿಗೆ ಆಹಾರ ಸಿದ್ಧಪಡಿಸ್ತಿದ್ಲು. ಆಕೆಯ ತಪೋಶಕ್ತಿಯನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಒಟ್ಟಾರೆ ಬಸವಣ್ಣನವರ ವ್ಯಕ್ತಿತ್ವವನ್ನು ಘನವಾಗಿ ರೂಪುಗೊಳ್ಳುವಂತೆ ಪೋಷಕಳಾಗಿ ಸಮರ್ಪಣಾ ಭಾವದಿಂದ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾಳೆ ನೀಲಾಂಬಿಕೆ ತಾಯಿ. ನೀಲಾಂಬಿಕೆ ತಾಯಿಯ ಶುದ್ಧವಾದ ನಡೆ ನುಡಿಯಿಂದ ಆಕೆ ಎಲ್ಲ ಶರಣರ ಗೌರವಕ್ಕೆ ಪಾತ್ರರಾಗಿರ್ತಾಳೆ ನೀಲಾಂಬಿಕೆ ತಾಯಿ. ಸ್ತ್ರೀ ಕುಲದ ಜ್ಯೋತಿ, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯವರು ಕೂಡ
ನೀಲಾಂಬಿಕೆ ತಾಯಿಯವರ ಕುರಿತು ಹೇಳ್ತಾರೆ. ನೀಲವ್ವನ ಮೋಹದ ಮಗಳು ನಾನು ಅಂತ ಹೇಳಿ ನೀಲಾಂಬಿಕೆ ತಾಯಿಯ ಮಹಾಮನೆಯ ಕೆಲಸದ ಬಗ್ಗೆ ಅಕ್ಕಮಹಾದೇವಿಯರು ಕೂಡ ಹೀಗೆ ಹೇಳ್ತಾರೆ. ನೀಲವ್ವನ ಮೋಹದ ಮಗಳು ನಾನು, ಪ್ರೀತಿಯ ಮಗಳು ನಾನು ಅಂಥೇಳಿ ನೀಲಾಂಬಿಕೆ ತಾಯಿ ಅಲ್ಲಿರ್ತಕ್ಕಂಥ ಶರಣರನ್ನು ಎಷ್ಟು ಅಕ್ಕರೆಯಿಂದ ನೋಡ್ಕೊತಿದ್ರು ಅನ್ನೋದಕ್ಕೆ ಇಂತಹ ಕೆಲವು ನಿದರ್ಶನಗಳು ನಮಗೆ ಸಿಗ್ತವೆ. ಬಸವಸ್ತುತಿಯಲ್ಲಿ ಕೂಡ ನಮ್ಮಪ್ಪ ಬಸವಣ್ಣ, ನಮ್ಮವ್ವ ನೀಲವ್ವ, ನಮ್ಮ ಬಂಧು ಬಳಗ ಶಿವಶರಣರು ಅಂತ ಬರುತ್ತೆ. ಇವೆಲ್ಲವನ್ನ ನಾವು ನೋಡಿದರೆ ನೀಲಮ್ಮ ತಾಯಿ ಮಹಾಮನೆಯ ಮಹಾ ತಾಯಿಯಾಗಿದ್ಲು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಬಸವಣ್ಣನವರು ಕೂಡ ನೀಲಾಂಬಿಕೆ ತಾಯಿ ಬಗ್ಗೆ ಪೃಥ್ವಿ ದಗ್ಗಳ ಚೆಲುವೆ ನೀಲಲೋಚನೆ ಅಂಥೇಳಿ ನೀಲಮ್ಮನ್ನ ಹೊಗಳುತ್ತಾರೆ. ಈ ಪೃಥ್ವಿಗಿರ್ತಕ್ಕಂಥ ತಾಳ್ಮೆ, ಸಹನೆ ಎಲ್ಲವನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ನೀಲಾಂಬಿಕೆ ತಾಯಿ ಪೃಥ್ವಿ ದಗ್ಗಳ ಚೆಲುವೆ, ಎಲ್ಲರನ್ನ ಸಮಭಾವದಿಂದ ಸಮಚಿತ್ತದಿಂದ ನೋಡಿಕೊಂಡು ಹೋಗ್ತಿರ್ತಾಳೆ ನೀಲಮ್ಮ ತಾಯಿ ಅಂತ ಹೇಳಿ ಬಸವಣ್ಣನವರು ಕೂಡ ಪೃಥ್ವಿ ದಗ್ಗಳ ಚೆಲುವೆ ನೀಲಲೋಚನೆ ಅಂಥೇಳಿ ನೀಲಾಂಬಿಕೆ ತಾಯಿಯ ಬಗ್ಗೆ ಹೇಳ್ತಾರೆ. ನೀಲಾಂಬಿಕೆ ತಾಯಿಯು 288 ವಚನಗಳು ಉಪಲಬ್ಧವಾಗಿವೆ. ಅದರಲ್ಲಿ 125 ವಚನಗಳು ಪ್ರಕಟಗೊಂಡಿವೆ. ನೀಲಾಂಬಿಕೆ ತಾಯಿಯ ವಚನ ಅಂಕಿತ ಸಂಗಯ್ಯ. ತಾಯಿಯ ವಚನದಲ್ಲಿ ಭಕ್ತಿ, ತಾಳ್ಮೆ, ಕಾಯಕನಿಷ್ಠೆ, ಧ್ಯಾನ, ವೈರಾಗ್ಯಗಳನ್ನು ನಾವು ನೋಡ್ತೇವೆ. ಬಸವಣ್ಣನವರಲ್ಲಿರ್ತಕ್ಕಂಥ ನಿಷ್ಠೆಯನ್ನು ನೀಲಾಂಬಿಕೆ ತಾಯಿ ತನ್ನ ವಚನಗಳ ಮೂಲಕ ಈ ರೀತಿಯಾಗಿ ಹೇಳ್ತಾಳೆ. ಎನಗೆ ಸಂಘವೂ ನೀವೇ ಬಸವಯ್ಯ, ಎನಗೆ ಸಂಘವೂ ನೀವೇ ಬಸವಯ್ಯ, ಎನಗೆ ಲಿಂಗವೂ ನೀವೇ ಬಸವಯ್ಯ, ಎನಗೆ ಪ್ರಾಣವೂ ನೀವೇ ಬಸವಯ್ಯ, ಎನಗೆ ಪ್ರಸಾದವೂ ನೀವೇ ಬಸವಯ್ಯ, ಎನಗೆ ಪ್ರಭೆಯ ಮೂರ್ತಿಯೂ ನೀವೇ ಬಸವಯ್ಯ, ಎನಗೆ ಸಂಗಯ್ಯನು ನೀವೇ ಬಸವಯ್ಯ ಅಂಥೇಳಿ ತಾಯಿ ಬಸವಣ್ಣನವರ ಬಗ್ಗೆ ಇರ್ತಕ್ಕಂಥ ತನ್ನ ಅನನ್ಯವಾದ ಭಕ್ತಿಯನ್ನು ವ್ಯಕ್ತಪಡಿಸ್ತಾಳೆ ವಚನದ ಮೂಲಕ. ಲಿಂಗ, ಸಂಘ, ಪ್ರಾಣ, ಪ್ರಸಾದ, ಪ್ರಭೆ ಎಲ್ಲವನ್ನ ತಾಯಿ ಬಸವಣ್ಣನವರಲ್ಲಿ ಕಾಣ್ತಿರ್ತಾಳೆ. ಬಸವಣ್ಣನವರಿಗೆ ಸಂಗಮನಾಥ ಗುರುವಾದರೆ ನೀಲಮ್ಮ ತಾಯಿಗೆ ಬಸವಣ್ಣನವರೇ ಗುರುವಾಗಿರ್ತಾರೆ. ಬಸವಣ್ಣನವರೇ ತನ್ನ ಅರಿವಿನ ಕುರುಹಾಗಿ, ತನ್ನ ಕರಲಿಷ್ಟ ಲಿಂಗವಾಗಿ ತಾಯಿ ಬಸವಣ್ಣನವರನ್ನ ನೋಡ್ತಿರ್ತಾಳೆ. ಅನನ್ಯ ಭಕ್ತಿ ಭಾವದಿಂದ ತಾಯಿ ಬಸವಣ್ಣನವರನ್ನ ಸ್ಮರಿಸ್ತಾಳೆ. ಹಾಗೆ ಅಲೌಕಿಕ ದಾಂಪತ್ಯ ಜೀವನದ ಮರ್ಮವನ್ನ ಒಂದೆಡೆ ವಚನದಲ್ಲಿ ತಾಯಿ ಹೀಗೆ ಹೇಳ್ತಾಳೆ. ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷ ನೆನ್ನಲಾಗದು ಬಸವನ ಎನಗೆ, ಉಭಯ ಕುಳವ ಹರಿದು ಬಸವಂಗೆ ಶಿಶುವಾದೆನು, ಬಸವನೆನ್ನ ಶಿಶುವಾದನು, ಪ್ರಥಮರು ಪುರಾತರು ಸಾಕ್ಷಿಯಾಗಿ ಸಂಗಯ್ಯನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗ ನಡಗಿದೆ ಅಂತ ಹೇಳ್ತಾಳೆ. ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನ ಎನಗೆ ಅಂತ ಹೇಳ್ತಾಳೆ. ಈ ಜೀವ ಲಿಂಗಾರ್ಪಿತವಾದ ಬಳಿಕ ಈ ಜೀವದಲ್ಲಿ ಸಂಸಾರ ವ್ಯಾಪ್ತಿಯಾದ ಗುಣಗಳು ಇರೋದಿಲ್ಲ ಅಂತ ಹೇಳಿ ತಾಯಿ ಹೇಳ್ತಾಳೆ. ಮಡದಿ ಪುರುಷ ಎಂಬ ಉಭಯ ಕುಳವ ಇಲ್ಲವಾಗಿಸಿ ಒಬ್ಬರಿಗೊಬ್ಬರು ಶಿಶುವಿನಂತೆ ಶುದ್ಧ ಮನದಲ್ಲಿ ಶರಣಸತಿ ಲಿಂಗಪತಿ ಭಾವನೆಯನ್ನು ಹೊಂದಿರಬೇಕು ಅಂಥೇಳಿ ತಾಯಿ ಹೇಳ್ತಾಳೆ. ಇಂತಹ ಮಾತುಗಳು, ಇಂತಹ ಆಧ್ಯಾತ್ಮಿಕ ವಿಚಾರಗಳು ಅಂತರಂಗದಲ್ಲಿ ಆಧ್ಯಾತ್ಮಿಕ ಸಾಧನೆಯ ಶಿಖರವನ್ನೇರಿದವ್ರಿಗಷ್ಟೇ ಈ ಥರ ವಿಚಾರಗಳು ಬರೋದು. ಅಂತಹ ವಚನದ ಮೂಲಕ ತನ್ನ ಮತ್ತು ಬಸವಣ್ಣನವರ ಬಗ್ಗೆ ಶರಣಸತಿ ಲಿಂಗಪತಿ ಅನ್ನೋ ಭಾವನೆಯನ್ನು ತಾಯಿ ಈ ಮೂಲಕ ನಮಗೆ ಹೇಳ್ತಾಳೆ. ಬಸವಣ್ಣನವರು ಮತ್ತು ನೀಲಾಂಬಿಕೆ ತಾಯಿ ಮಲಗಿದ್ದಾಗ ಅವರ ಮಹಾಮನೆಗೆ ಕಳ್ಳನೊಬ್ಬ ಬರ್ತಾನೆ. ಕಳ್ಳನೊಬ್ಬ ಬಂದಂಥ ಸಂದರ್ಭದೊಳಗೆ ಅವನು ನೀಲಾಂಬಿಕೆ ತಾಯಿಯವರ ಆಭರಣಗಳ ಮೇಲೆ ಮಲಗಿದಂಥ ಸಂದರ್ಭದೊಳಗೆ ನೀಲಾಂಬಿಕೆ ತಾಯಿಯವರ ಆಭರಣಗಳ ಮೇಲೆ ಕೈ ಹಾಕ್ತಾನೆ. ಕೈ ಹಾಕಿದಂಥ ಸಂದರ್ಭದೊಳಗೆ ತಾಯಿ ಎಚ್ಚರಗೊಂಡು ಭಯಭೀತಳಾಗ್ತಾಳೆ. ಭಯಭೀತಳಾಗಿ ಚೀರಿಕೊಂಡಾಗ ಬಸವಣ್ಣನವರು ಎದ್ದು ನೋಡ್ತಾರೆ ಕಳ್ಳನನ್ನ ನೋಡಿದಾಗ ಕಳ್ಳನ ರೂಪದಲ್ಲಿ ಅವರಿಗೆ ಸಂಗಮನಾಥ ಕಾಣ್ತಾನೆ. ಆಗ ಬಸವಣ್ಣನವರು ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದೊಡೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೂ ಅಲ್ಲ,
ಆಭರಣಗಳನ್ನು ಬಿಚ್ಚಿಕೊಡು ಆತನಿಗೆ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದೊಡೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದೊಡೆ, ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೂ ಅಲ್ಲ ಅಂತ ಹೇಳಿ ಬಸವಣ್ಣನವರು ನೀಲಾಂಬಿಕೆ ತಾಯಿಯವರಿಗೆ ಕಳ್ಳನ ಬಗ್ಗೆ ಹೇಳ್ತಾರೆ. ನಾವು ನೋಡೋ ದೃಷ್ಟಿ ಹೇಗಿರುತ್ತೋ ಸೃಷ್ಟಿ ಕೂಡ ಹಾಗೇ ಇರುತ್ತಂತೆ. ಬಸವಣ್ಣನವರ ಮನಸ್ಸಿನ ತುಂಬ ಸಂಗಮನಾಥನೇ ತುಂಬಿಕೊಂಡಿದ್ದರಿಂದ ಕಳ್ಳನಲ್ಲಿ ಕೂಡ ಬಸವಣ್ಣನವರಿಗೆ ಸಂಗಮನ ರೂಪವೇ ಕಾಣುತ್ತೆ. ಹೀಗಾಗಿ ಬಸವಣ್ಣನವರು ಕಳ್ಳನನ್ನು ನೋಡಿದ ತಕ್ಷಣ ಅವರಿಗೆ ಸಂಗಮನಾಥನೇ ಪ್ರತ್ಯಕ್ಷನಾಗಿದ್ದಾನೆ ಅನ್ನೋ ಥರ ಭಾಸವಾಗುತ್ತೆ. ಹಾಗಾಗಿ ಆ ಆಭರಣಗಳನ್ನೆಲ್ಲ ತಾಯಿಗೆ ಬಿಚ್ಚಿಕೊಟ್ಬಿಡು ಅಂತ ಹೇಳಿ ಹೇಳ್ತಾರೆ. ತಾಯಿ ಹೀಗೆ ಬಸವಣ್ಣನವರು ಆ ಕಳ್ಳ ಕೂಡ ಈ ತಾಯಿ ಆಭರಣಗಳನ್ನು ಬಿಚ್ಚಿಕೊಡ್ತಾಳೆ. ಈ ಬಿಚ್ಚಿಕೊಟ್ಟಿದ್ದನ್ನು ನೋಡಿದಂಥ ಕಳ್ಳ ಅವ ತನ್ನ ಮನ ಪರಿವರ್ತನೆಯನ್ನು ಹೊಂದಿ ಆತ ಕೂಡ ಒಬ್ಬ ಶಿವಭಕ್ತನಾಗಿ ಆ ಕಲ್ಯಾಣದಲ್ಲಿಯೇ ಇರ್ತಾನೆ. ಹೀಗೆ ಬಸವಣ್ಣನವರು ಸೂಳೆ ಸಂಕವ್ವ ಅಂಥೇಳಿ ಸೂಳೆ ಮನೆಗೆ ಕೂಡ ಹೋದರು. ಆಕೆಯ ಮನ ಪರಿವರ್ತನೆಯನ್ನು ಮಾಡಿ ಆಕೆಯನ್ನು ಕೂಡ ಒಬ್ಬ ಶ್ರೇಷ್ಠ ಶರಣೆಯನ್ನಾಗಿ ಮಾಡಿದರು. ಹೀಗೆ ಸಮಾಜದಲ್ಲಿ ಬಸವಣ್ಣವರು ಸಮಾಜ ಸುಧಾರಣೆಗಾಗಿ ಮಾಡಿದಂಥ ಸಾಧನೆ ಅಮೋಘವಾಗಿದ್ದು ಅದ್ಭುತವಾಗಿದ್ದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರ ಮನೆಗೆ ಬಸವಣ್ಣನವರು ಅವರು ಹೋದಂಥ ಸಂದರ್ಭದೊಳಗೆ ಪ್ರಾಣಿ ಹಿಂಸೆಯನ್ನು ಬಿಟ್ಟು ದುರ್ಗುಣಗಳನ್ನು ಬಿಟ್ಟು ಸಾತ್ವಿಕರಾಗಿ ಸದ್ಗುಣಗಳಿಂದ ಸುಂದರವಾದ ಜೀವನ ನಡೆಸುವಂತೆ ಅವರಿಗೆ ಮಾರ್ಗದರ್ಶನ ಮಾಡಿದರು. ಅವರ ಮನ ಪರಿವರ್ತನೆಗಳನ್ನು ಮಾಡಿದರು ಬಸವಣ್ಣನವರು. ನಾವು ಹೋಗ್ತೀವ್ರಿ, ನಾವು ಯಾವಾಗ ಹೋಗ್ತೀವಿ? ಅವರ ಹಬ್ಬ ಹರಿದಿನಗಳಲ್ಲಿ ಅವರು ಊಟಕ್ಕೆ ಕರೆದಾಗ ಅವ್ರ ಮನೆಗೆ ಹೋಗ್ತೀವಿ. ನಮ್ಮ ಬಸವಣ್ಣವ್ರು ಹೇಳ್ಯಾರ, ನಾವು ಎಲ್ಲ ಜಾತಿ ಜನಾಂಗದವರು ಎಲ್ಲ ವರ್ಗದವರನ್ನು ಸಮಾನವಾಗಿ ಕಾಣ್ತೀವಿ. ಇವನಾರವ ಎನ್ನದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವನು ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ನಮ್ಮ ಬಸವಣ್ಣನವರು ಹೇಳ್ಯಾರ. ನಾವು ಎಲ್ಲ ವರ್ಗದವರನ್ನು ಸಮಾಜದಲ್ಲಿ ಸಮಾನವಾಗಿ ಕಾಣ್ತೀವಿ ಅಂತ ಹೇಳಿ ನಾವು ಅವ್ರ ಮನೆಗೆ ಯಾವಾಗ ಹೋಗ್ತೀವ್ರಿ? ಅವಾಗ ಅವರ ಹಬ್ಬ ಹರಿದಿನಗಳಲ್ಲಿ ಊಟಕ್ಕೆ ಹೋಗ್ತೀವಿ. ಪ್ರಜ್ಞಾವಂತರಾಗಿ ನಮ್ಮ ಅಂಗದ ಮೇಲಿರ್ತಕ್ಕಂಥ ಲಿಂಗವನ್ನು ಬಿಚ್ಚಿಟ್ಟು ಅವ್ರ ಮನೆಗೆ ಹೋಗಿ ಊಟ ಮಾಡ್ಬಂದು ಮತ್ತೆ ನಮ್ಮ ಲಿಂಗ ಹಾಕ್ಕೊತೀವಿ. ನಾವು ಪ್ರಜ್ಞಾವಂತರಾಗಿ ವಿಚಾರ ಮಾಡಬೇಕು. ನಾವು ಮಾಡುವಂಥದ್ದು ಎಷ್ಟು ಸರಿ, ಅವರ ತತ್ವ ಆದರ್ಶಗಳನ್ನು ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸುವುದು ಸರಿಯಲ್ಲ. ನಾವು ನಮ್ಮ ಶ್ರೇಷ್ಠ ಶರಣ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಅದನ್ನು ಉಳಿಸಿ ಬೆಳೆಸಬೇಕಾಗಿರೋದು ನಾವೆಲ್ಲರೂ. ಹೀಗೆ ಬಸವಣ್ಣನವರು ತಾಯಿಗೆ ಕಳ್ಳ ಅಲ್ಲ ಸಂಗಮನಾಥನೇ ಬಂದಿದ್ದು, ಆತನಿಗೆ ಆಭರಣಗಳನ್ನೆಲ್ಲ ಬಿಚ್ಚಿಕೊಡು ಅಂದಾಗ ತಾಯಿ ತನ್ನ ಆಭರಣಗಳನ್ನೆಲ್ಲ ಬಿಚ್ಚಿ ಕೊಡ್ತಾಳೆ ಕಳ್ಳನಿಗೆ. ಆಗ ಕಳ್ಳನ ಮನ ಪರಿವರ್ತನೆ ಕೂಡ ಆಗಿ ಅವನು ಒಬ್ಬ ಶಿವಭಕ್ತನಾಗಿ ಕಲ್ಯಾಣದಲ್ಲಿಯೇ ಮುಂದೆ ಇರ್ತಾನೆ. ಹೀಗೆ ಮುಂದೆ ವರ್ಣ ಸಂಕರಣದಿಂದ ಕಲ್ಯಾಣದ ಐಕ್ಯತೆಗೆ ಧಕ್ಕೆ ಬರ್ತೈತಿ. ಅಂತರ್ಜಾತೀಯ ವಿವಾಹ ಮಾಡಿದ್ರು ಅಂಥೇಳಿ ಬಸವಣ್ಣನವರನ್ನ ಕಲ್ಯಾಣದಿಂದ ಗಡಿಪಾರು ಮಾಡ್ತಾರೆ. ಇದರಿಂದ ಬಹಳ ಮನನೊಂದಂಥ ಬಸವಣ್ಣನವರು ಕಲ್ಯಾಣವನ್ನು ತೊರೆದು ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಅವರ ಜೊತೆ ಹಿರಿಯ ಶರಣರಾದ ಹಡಪದ ಅಪ್ಪಣ್ಣವರು ಕೂಡ ಹೋಗ್ತಾರೆ. ನೀಲಮ್ಮ ತಾಯಿ ಕಲ್ಯಾಣದಲ್ಲಿಯೇ ಇದ್ದುಕೊಂಡು ಮಹಾಮನೆಯಲ್ಲೇ ಇದ್ದುಕೊಂಡು ಎಲ್ಲ ಶರಣರ ಯೋಗಕ್ಷೇಮವನ್ನು ನೋಡ್ಕೊತಾಳೆ. ಕಲ್ಯಾಣದಲ್ಲಿ ನಡೀತಿರ್ತಕ್ಕಂಥ ವಿಷಾದಕರ ವಿದ್ಯಮಾನಗಳನ್ನು ಅರಿತಂಥ ಬಸವಣ್ಣನವರು ಅಲ್ಲಿಯ ಅರಾಜಕತೆ ಅಸ್ಥಿರತೆಯನ್ನು ಅರಿತು ಕಲ್ಯಾಣದಲ್ಲಿರ್ತಕ್ಕಂಥ ಶರಣರ ಮುಂದಿನ ನಡೆ ಏನು ಅಂಥೇಳಿ ವಿಚಾರ ಮಾಡೋಣ ಅಂಥೇಳಿ ತಮ್ಮ ವಿಚಾರ ಪತ್ನಿಯಾದ ನೀಲಾಂಬಿಕೆಯನ್ನು ಕರ್ಕೊಂಬ ಅಂಥೇಳಿ ಹಡಪದ ಅಪ್ಪಣ್ಣವ್ರನ್ನ ಮತ್ತೆ ಕೂಡಲ ಸಂಗಮದಿಂದ ಕಲ್ಯಾಣಕ್ಕೆ ಕಳಿಸ್ತಾರೆ. ಕಳಿಸಿದಂಥ ಸಂದರ್ಭದೊಳಗೆ ತಾಯಿ ಹಡಪದ ಅಪ್ಪಣ್ಣವರು ಬಂದು ತಾಯಿಗೆ ಹೇಳ್ತಾರೆ, ಬಸವಣ್ಣನವರು ನಿಮ್ಮನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ, ಬನ್ನಿ ತಾಯಿ ಅಂತ ಕರೆದಾಗ ತಾಯಿ ಹೇಳ್ತಾಳೆ, ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡುವಾಟವ, ಸಂಗಮಕ್ಕೆ ಬಸವಯ್ಯನವರು ನಮ್ಮನ್ನು ಬರ ಹೇಳಿದರಂತೆ,
ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ, ಅಲ್ಲಿ ಇಲ್ಲಿ ಎಂಬ ಉಭಯ ಭಾವವು ಶರಣರಿಗೆ ಸಲ್ಲದು ಎಂದು ಸಂಗಮಕ್ಕೆ ಹೋಗಲು ನಿರಾಕರಿಸ್ತಾಳೆ ನೀಲಮ್ಮ ತಾಯಿ. ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡುವಾಟವ ಅಂಥೇಳಿ ತಾಯಿ ತನ್ನ ಕರದಿಷ್ಟ ಲಿಂಗದ ದೇವರಾದ ಬಸವಣ್ಣನವರ ಜೊತೆ ಅಂತರಂಗದಲ್ಲಿ ಆ ತಾಯಿ ಸಂವಹನವನ್ನು ನಡೆಸ್ತಾಳೆ, ಮಾತಾಡ್ತಾಳೆ. ಅವ್ರಿಗೆ ಹೇಳ್ತಾಳೆ, ನೋಡು 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 ಲಿಂಗವೇ, ಬಸವರಸರೇ ತನ್ನ ಕರದಿಷ್ಟ ಲಿಂಗದಲ್ಲಿರುವಾಗ ಸಂಗಯ್ಯನ ಸಾನ್ನಿಧ್ಯದ ಹಂಗು ತನಗಿಲ್ಲ ಅಂತ ಹೇಳಿ ತಾಯಿ, ಸಂಗಯ್ಯನ ಸಾನ್ನಿಧ್ಯದ ಆಸೆ ನನಗಿಲ್ಲ ಅಂತ ಹೇಳಿ ತಾಯಿ ಹೇಳ್ತಾಳೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರುವವರಿಗೆ ಅಲ್ಲಿ ಇಲ್ಲಿ ಎಂಬ ಉಭಯ ಭಾವವು ಶರಣರಿಗೆ ಸರಿಯಾದದ್ದಲ್ಲ. ಎಲ್ಲೇ ಇರಲಿ ಶರಣರಿಗೆ ಕಾಣುವ ಕಣ್ಣುಂಟು ಅನ್ನೋದನ್ನ ತಾಯಿ ಅಂತರಂಗದಲ್ಲಿ ಶರಣರಿಗೆ ಕಾಣುವ ಕಣ್ಣುಂಟು ಅನ್ನೋದನ್ನ ತಾಯಿ ಈ ವಚನದ ಮೂಲಕ ದಿಟ್ಟತನದಿಂದ ಪ್ರಬುದ್ಧತೆಯಿಂದ ಈ ವಚನದ ಮೂಲಕ ತಾಯಿ ಉತ್ತರಿಸ್ತಾಳೆ. ಕಲ್ಯಾಣದಲ್ಲಿ ಕಷ್ಟದಲ್ಲಿರ್ತಕ್ಕಂಥ ಶರಣರಿಗೆ ನೆರಳಾಗಿ ತಾಯಿ ಕಲ್ಯಾಣದಲ್ಲೇ ಇರ್ತಾಳೆ, ಕೂಡಲ ಸಂಗಮಕ್ಕೆ ಹೋಗೋದಿಲ್ಲ. ಮುಂದೆ ಬಿಜ್ಜಳನ ಕೊಲೆಯಾಗುತ್ತೆ. ಕೊಲೆಯಾದ ನಂತರ ಪರಿಸ್ಥಿತಿ ಮತ್ತಷ್ಟು ಉಲ್ಬಣಿಸುತ್ತೆ. ಶರಣ ಮಕ್ಕಳ ಮಾರಣ ಹೋಮ ಮತ್ತು ವಚನ ಕಟ್ಟುಗಳನ್ನು ಸುಡುವುದು ಇದೆಲ್ಲವನ್ನ ನೋಡಿದಂಥ ತಾಯಿ ಹೃದಯ ಮಮ್ಮಲ ಮರುಗುತ್ತೆ, ರೋಧಿಸುತ್ತೆ. ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ, ನಟ್ಟನಡು ಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ, ಹುಟ್ಟಿಲ್ಲದ ಬಂಜೆಗೆ ಮಕ್ಕಳ ಕೊಟ್ಟಿರಿ ಬಸವಯ್ಯ, ಸಂಗಯ್ಯನಲ್ಲಿ ಆ ಮಕ್ಕಳ ಫಲವಿಲ್ಲದಂತೆ ಮಾಡಿದಿರಿ ಬಸವಯ್ಯ, ಸಂಗಯ್ಯನಲ್ಲಿ ನೀನೆಂತಪ್ಪ ಮಹಿಮನಯ್ಯ ಬಸವಯ್ಯ ಅಂಥೇಳಿ ವಚನದ ಮೂಲಕ ತನ್ನ ರೋದನೆಯನ್ನು ಹೊರಹಾಕ್ತಾಳೆ ನೀಲಮ್ಮ ತಾಯಿ. ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ, ಈ ಮಹಾಮನೆಯ ಕಲ್ಯಾಣದ ಮಹಾ ಸಾಮ್ರಾಜ್ಯದೊಳವನ್ನ ಅಟ್ಟಡವಿಯಲ್ಲಿ ಇದನ್ನೆಲ್ಲ ಸ್ಥಾಪನೆ ಮಾಡಿ ಶರಣರ ಒಂದು ದೊಡ್ಡ ಸಮೂಹ ಮಾಡಿ ಎಲ್ಲ ಮಾಡಿ ಬಿಟ್ಟು ಹೋದ್ರಿ ಬಸವಣ್ಣ ಅಂಥೇಳಿ ತನ್ನ ಮನಸ್ಸಿನ ಅಳಲನ್ನ ತೊಳಲನ್ನ ಆ ಶರಣರ ಮಾರಣ ಹೋಮವನ್ನು ನೋಡಿರ್ತಕ್ಕಂಥ ತಾಯಿಯ ಮಾತೃ ಹೃದಯ ತನ್ನ ಹತಾಶೆಯಿಂದ ಈ ವಚನದ ಮೂಲಕ ತನ್ನ ನೋವನ್ನು ಹೊರಹಾಕ್ತಾಳೆ. ನೂರಾರು ಶರಣ ಮಕ್ಕಳನ್ನ ಪಡೆದ್ರೂ ಅದರ ಫಲವಿಲ್ಲದಂತಾಯ್ತಲ್ಲ ಅಂಥೇಳಿ ತಾಯಿ ರೋಧಿಸ್ತಾಳೆ. ಮತ್ತೆ ಈ ಪರಿಸ್ಥಿತಿಯ ಭೀಕರತೆಯನ್ನ ಅರಿತಂತ ನೀಲಮ್ಮ ತಾಯಿ ಮುಂದೆ ಬಸವಣ್ಣನವರನ್ನ ಭೇಟಿಯಾಗಿ ಸಮಾಲೋಚಿಸಿ ಉಳಿದ ಶರಣರನ್ನ ವಚನಗಳನ್ನ ರಕ್ಷಿಸಿ ಮತ್ತೆ ಸಮಾಜ ಕಟ್ಟುವ ಕೆಲಸಕ್ಕೆ ಬದ್ಧಳಾಗಬೇಕು ಅಂಥೇಳಿ ತಾಯಿ ಬದ್ಧಳಾಗಬೇಕು ಅಂಥೇಳಿ ಇದನ್ನೆಲ್ಲವನ್ನ ಬಸವಣ್ಣನವರ ಜೊತೆ ಚರ್ಚಿಸೋಣ ಅಂಥೇಳಿ ಹಡಪದ ಅಪ್ಪಣ್ಣವ್ರ ಜೊತೆ ಕೂಡಲ ಸಂಗಮಕ್ಕೆ ಪಯಣವನ್ನು ಬೆಳೆಸ್ತಾಳೆ. ಕೂಡಲ ಸಂಗಮಕ್ಕೆ ಹೊಂಟಿರ್ತಾರೆ. ಹೋಗುವಷ್ಟರ ರಕ್ಕಸ ತಂಗಡಿಗೆ ಮುಟ್ತಾರೆ. ತಂಗಡಿಯನ್ನು ಮುಟ್ಟುವಷ್ಟರಲ್ಲಿ ಸಾಯಂಕಾಲ ಆಗಿರುತ್ತೆ. ಸಂಜೆ ಆದಂಥ ಸಮಯದೊಳಗೆ ಕೃಷ್ಣಾ ನದಿ ಕೂಡ ಮೈದುಂಬಿ ಬೋರ್ಗರೆದು ಹರಿತಿರ್ತಾಳೆ. ಬೆಳಗ್ಗೆ ಹೋಗೋಣ ಅಂತ ಅನ್ನುವಷ್ಟರಲ್ಲಿ ಬಸವಣ್ಣನವರು ಸಂಗಯ್ಯನಲ್ಲಿ ಐಕ್ಯರಾದರು ಅನ್ನೋ ಸುದ್ದಿ ತಾಯಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸುತ್ತೆ. ಅವರ ಅಗಾಧವಾದ ನೋವನ್ನು ತಾಯಿ ತಡೆಯಿಲ್ಲದೆ ವಚನದ ರೂಪದಲ್ಲಿ ಈ ರೀತಿಯಾಗಿ ಹರಿದ್ಬಿಡ್ತಾಳೆ. ನಾಡಿನ ಹೆಣ್ಣುಗಳೆಲ್ಲ ಬನ್ನಿರೆ ಅಕ್ಕಗಳಿರ, ಅಕ್ಕನರಸ ಬಸವಯ್ಯನು ಬಯಲ ಕಂಡು ಬಟ್ಟ ಬಯಲಾದನು, ಅಕ್ಕನರಸನಿಲ್ಲದೆ ನಿರಕ್ಕರನಾದನು ಬಸವಯ್ಯ, ನಮ್ಮ ಸಂಗಯ್ಯನಲ್ಲಿ ಬಸವಯ್ಯನೈಕ್ಯ ಬಯಲಿಲ್ಲದ ಬಯಲು ಅಂಥೇಳಿ ತಾಯಿ ಹೇಳ್ತಾಳೆ. ನಾಡಿನ ಸ್ತ್ರೀ ಕುಲಕ್ಕೆ ತಾಯಿ ಹೇಳ್ತಾಳೆ, ಸ್ತ್ರೀ ಕುಲೋದ್ಧಾರಕ ಅಕ್ಕನರಸ, ಗಂಗಾಂಬಿಕೆಯ ಅರಸ ಅಕ್ಕನರಸ ಬಸವಯ್ಯನವರು ಐಕ್ಯರಾದಂಥ ಸುದ್ದಿಯನ್ನ ಸ್ತ್ರೀ ಕುಲದ ಜೊತೆ ತಾಯಿ ನಾಡಿನ ಮಹನೀಯರ ಜೊತೆ ಹಂಚ್ಕೊಳ್ತಾಳೆ. ಅದನ್ನ ಆಧ್ಯಾತ್ಮಿಕ ಪ್ರಬುದ್ಧತೆಯಿಂದ ವಚನದ ಮೂಲಕ ತಾಯಿ ಹೇಳ್ತಾಳೆ. ಬಸವಣ್ಣರವರಿಲ್ಲದ ಬದುಕು ತನಗೂ ಕೂಡ ಬೇಡ ಅಂಥೇಳಿ ತೀರ್ಮಾನಿಸಿ ನದಿಯ ಆಚೆಗೆ ಬಸವಣ್ಣನವರು ಐಕ್ಯರಾದರೆ ನದಿಯ ಈಚೆಗೆ ತಂಗಡಿಗೆಯಲ್ಲಿ ತಾಯಿ ಲಿಂಗದಲ್ಲಿ ಅಡಗಿಬಿಡ್ತಾಳೆ. ಐಕ್ಯರಾಗ್ತಾರೆ ನೀಲಾಂಬಿಕೆಯ ತಾಯಿ ರಕ್ಕಸ ತಂಗಡಿ, ಇಂದಿನ ಮುದ್ದೇಬಿಹಾಳ್ ತಾಲೂಕಿನ ತಾಳಿಕೋಟೆ ಬಳಿ ಇರುವ ರಕ್ಕಸ ತಂಗಡಿಗೆಯಲ್ಲಿ
ತಾಯಿಯ ಮಹಾ ಗದ್ದುಗೆ ಇದೆ. ತಂಗಡಗಿಯಲ್ಲಿ ತಾಯಿ ಅಡಗ್ತಾರೆ. ತಂಗಿ ಅಡಗಿದಂಥ ಊರು ತಂಗಡಗಿ ಅನ್ನೋ ಪ್ರತೀತಿ ಕೂಡ ಇದೆ. ಬಸವಣ್ಣನವರ ಎಲ್ಲ ಕಾರ್ಯಗಳ ಸಹಕಾರ ಮೂರ್ತಿಯಾಗಿ, ಮಹಾನಿಲುವಿನ ದಿಟ್ಟ ಶರಣೆಯಾಗಿ, ಕಲ್ಯಾಣ ಕ್ರಾಂತಿಯಲ್ಲಿ ಅಚ್ಚು ಹಾಕಿದ ಹೆಸರು, ಮಹಿಳೆಯರಿಗೆ ಸ್ಫೂರ್ತಿ ಚೇತನವಾದ ಕಾಯಕದ ಜೊತೆಗೆ ಲಿಂಗಾಂಗದಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡಿದ ನೀಲಾಂಬಿಕೆ ತಾಯಿಯವರು ಸ್ತ್ರೀ ಕುಲಕ್ಕೆ ಒಬ್ಬ ಮಾದರಿಯಾಗಿದ್ದಾರೆ. ಇಂತಹ ಶರಣರ ಜೀವನ ಹೂವಿನ ಹಾಸಿಗೆಯಲ್ಲ, ಅದು ಹೋರಾಟದ ಬದುಕು. ಇಂತಹ ಶರಣರ ಚರಿತ್ರೆಗಳು ಸಾಗರದಷ್ಟು ಆಳವಾಗಿರ್ತವೆ. ಇಲ್ಲಿ ನಾನು ಕೆಲವು ವಿಚಾರಗಳ ಸಂಗತಿಗಳನ್ನಷ್ಟೇ ಈ ಸಮಯದ ಪರಿಧಿಯೊಳಗೆ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇಂತಹ ಶರಣರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅಂತ ಹೇಳ್ತಾ ಈ 2 ನುಡಿಗಳನ್ನು ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ಅರ್ಪಿಸಿ, ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಶರಣರ ಸಂದೇಶಗಳನ್ನು ಮನೆಯಲ್ಲಿಯೇ ಕುಳಿತು ಆಲಿಸುವುದಕ್ಕೆ ಅನುವು ಮಾಡಿಕೊಟ್ಟಂಥ ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಶ್ರೀಮಠದ ಸರ್ವ ಸಂಚಾಲಕರಿಗೂ, ಅಕ್ಕನ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀದೇವಿ ಬೆಳವಟಿಗೆ ಮಠ್ ಸಹೋದರಿಯರಿಗೂ ಈ ನುಡಿಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಾಡಿನ ಹೆಸರಾಂತ ಕವಿ ಚನ್ನವೀರ ಕಣವಿಯವರು ನೀಲಾಂಬಿಕೆ ತಾಯಿಯ ಬಗ್ಗೆ ಬರೆದ ಒಂದು ಕವನವನ್ನು ಹಾಡುವುದರ ಮೂಲಕ ಈ 2 ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಸದುವಿನಯವೇ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಲ್ಲಿ ತಿಳಿ ಹೊಡೆದಳು ಚಂದ್ರಿಕೆ. ಸದುವಿನಯವೇ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಲ್ಲಿ ತಿಳಿ ಹೊಡೆದಳು ಚಂದ್ರಿಕೆ. ಮಹಾಮನೆಯ ಮಹಾತಾಯಿ ಮಾಸದ ಮಡಿಹಾಸಲು, ದಾಸೋಹಕ್ಕೆ ಮೀಸಲಾದ ತೃಪ್ತಿಯ ನಗೆ ಸೂಸಲು. ಮಹಾಮನೆಯ ಮಹಾತಾಯಿ ಮಾಸದ ಮಡಿಹಾಸಲು, ದಾಸೋಹಕ್ಕೆ ಮೀಸಲಾದ ತೃಪ್ತಿಯ ನಗೆ ಸೂಸಲು. ನೀಲಾಂಬೆಯ ನಿಲುವಿನಲ್ಲಿ ಮಹಾಲಿಂಗ ಹೊಳೆಯಲು, ನೀಲಾಂಬೆಯ ನಿಲುವಿನಲ್ಲಿ ಮಹಾಲಿಂಗ ಹೊಳೆಯಲು. ಅರಳಾದಳು ಲಿಂಗದಲ್ಲಿ ಪರಿಮಳಿಸುತ್ತ ಪೂಜೆಗೆ, ಅರಳಾದಳು ಲಿಂಗದಲ್ಲಿ ಪರಿಮಳಿಸುತ್ತ ಪೂಜೆಗೆ. ಸದುವಿನಯವೇ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಲ್ಲಿ ತಿಳಿ ಹೊಡೆದಳು ಚಂದ್ರಿಕೆ. ಸಮಚಿತ್ತದ ರಂಗೋಲಿಯು ಒಳ ಹೊರಗೂ ಧೂಪವು, ಹಾರಾಡುವ ಹೊಸತಿಲಲ್ಲಿ ಹೊಯ್ದಾಡದ ದೀಪವು. ಸಮಚಿತ್ತದ ರಂಗೋಲಿಯು ಒಳ ಹೊರಗೂ ಧೂಪವು, ಹಾರಾಡುವ ಹೊಸತಿಲಲ್ಲಿ ಹೊಯ್ದಾಡದ ದೀಪವು. ಎಲ್ಲೆಲ್ಲಿಯೂ ಗಣತಿಂತಿಣಿ ತಣಿದು ಹಾಡಿ ಹರಸಲು, ಎಲ್ಲೆಲ್ಲಿಯೂ ಗಣತಿಂತಿಣಿ ತಣಿದು ಹಾಡಿ ಹರಸಲು. ಭಕ್ತಿಯ ಭಂಡಾರ ತುಂಬಿ ಹರಡಿತು ಬೆಳದಿಂಗಳು, ಭಕ್ತಿಯ ಭಂಡಾರ ತುಂಬಿ ಹರಡಿತು ಬೆಳದಿಂಗಳು. ಸದುವಿನಯವೇ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಲ್ಲಿ ತಿಳಿ ಹೊಡೆದಳು ಚಂದ್ರಿಕೆ. ಕಲ್ಯಾಣದ ಅಂಗಳದಲ್ಲಿ ತಿಳಿ ಹೊಡೆದಳು ಚಂದ್ರಿಕೆ. ಕಲ್ಯಾಣದ ಅಂಗಳದಲ್ಲಿ ತಿಳಿ ಹೊಡೆದಳು ಚಂದ್ರಿಕೆ. ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ.